ಇವತ್ತು ನಾವು ನಿಮ್ಮೆಲ್ಲರ ಫೇವ್ರೇಟ್ ನನ್ನ ಫೇವ್ರೇಟ್ ಬೆಂಗಳೂರು ಏರ್ಪೋರ್ಟ್ ನ ರಿವ್ಯೂ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಅಂತ ಎಷ್ಟು ಅವಾರ್ಡ್ಸ್ ವಿನ್ ಆಗಿದೆ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಫಸ್ಟ್ ನಾನು ನೋಟಿಸ್ ಮಾಡಿದ್ದು ಪಾರ್ಕಿಂಗ್. ಬೆಂಗಳೂರು ಏರ್ಪೋರ್ಟ್ ನ ಪಾರ್ಕಿಂಗ್ ಹೇಗಿದೆ ಅಂತ ನೋಡೋಣ. ಟರ್ಮಿನಲ್ ಇಲ್ಲೇ ಇದೆ. ಟರ್ಮಿನಲ್ ಪಕ್ಕನೇ ಇಲ್ಲಿ BMTC ಬಸ್ ಸ್ಟ್ಯಾಂಡ್ ನೋಡಿ. ಇದು ಈ ಕಡೆ ಇದೆ, ಇಲ್ಲಿ ಟ್ಯಾಕ್ಸಿಸ್, ಇಲ್ಲಿ BMTC ಬಸ್ ಸ್ಟಾಪ್, ಇಲ್ಲಿ ಟ್ಯಾಕ್ಸಿದು, ಆ ಕಡೆ ಊಬರ್. ಈ ತರ ನೋಡಿ, ಊಬರ್, ಇಲ್ಲಿ ಓಲಾ, ಈ ತರ ಲೈನ್ ಫುಲ್ಲು ಪಾರ್ಕಿಂಗ್ ಇದೆ. ಸೊ ದ ಪಾರ್ಕಿಂಗ್ ಇನ್ T1 ಇಸ್ ಆಕ್ಚುಲಿ 5 ಸ್ಟಾರ್ ಪಾರ್ಕಿಂಗ್ ಇಲ್ಲಿ. ಆಮೇಲೆ ಆ ಕಡೆ ಓಲಾ, ಆ ಕಡೆ ಓಲಾ, ಆ ಕಡೆ ಊಬರ್. ಸೆಕೆಂಡ್ ನಾವು ಹೋಗಿದ್ದು ನಿಮಗೇನಾದ್ರು ಟೀ ಕುಡಿಬೇಕು ಅಂದ್ರೆ ಇಲ್ಲಿ ಮಲ್ಟಿಪಲ್ ಕ್ಯಾಫೇಸ್ ಇದೆ. ನಮ್ದ್ರಲ್ಲಿ ಆಲ್ಮೋಸ್ಟ್ ನಮ್ಮ ಫ್ಲೈಟ್ ಡಿಲೇಸ್ ಆದ್ರೂ ಸಕ್ಕತ್ತಾಗಿ ಆಚೆ ಎಂಜಾಯ್ ಮಾಡ್ಬೋದು. ಚಾಯ್ ಪಾಯಿಂಟ್, ಟೀ ಕುಡಿಯೋರಿಗೆ ಇಷ್ಟ ಇರೋರು ಚಾಯ್ ಪಾಯಿಂಟ್ ಬರ್ಬೋದು. ಹಚ್ಚಿ ಕಾಫಿ, ಸ್ಟಾರ್ ಬಾಕ್ಸ್ ಇದೆ, ನಮ್ಮೆಲ್ಲರ ಫೇವ್ರೆಟ್ ನಂದಿನಿ ಇದೆ, ಇಲ್ಲಿ ಸೌತ್ ಇಂಡಿಯನ್ ವೆಜಿಟೇರಿಯನ್ ಅಂಗಡಿ ಇದೆ, ಕಾಫಿ ಡೇ ಇದೆ, CTR ಇದೆ. CTR ನನ್ನ ಫೇವ್ರೆಟ್ CTR ಇಲ್ಲಿದೆ. ಫುಲ್ ಫುಡ್ ಐಟಮ್ಸ್ ಇಲ್ಲಿ ಎಲ್ಲ ಕಡೆ ಬರೀ ಫುಡ್ ಐಟಮ್ಸ್ ಇದೆ. ಯು ಕ್ಯಾನ್ ಕಮ್ ಅರೌಂಡ್, ಬಂದ್ಬಿಟ್ಟು ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಂದಿನಿ ನೋಡಿದ್ವಿ, ಎಲ್ಲ ಥರ ಊಟ ಸಿಗುತ್ತಿಲ್ಲ, ಎಲ್ಲ ಥರ ಕಂಫರ್ಟ್ ಇದೆ. ಐ ಫೀಲ್ ಲೈಕ್ ಒಂದು ಲಕ್ಸುರಿ ಮಾಲಿಗೆ ಬರುವಷ್ಟು ವೈಬ್ ಇದೆ ಅಲ್ಲಿ. ಐ ಮೀನ್ ಎಲ್ಲ ಥರ ಅದರದ್ದೇ ಆದಂಥ ಚಿಕ್ಕ ಔಟ್ಲೆಟ್ಸ್ ಇದೆ, ಎಲ್ಲ ಗುಡ್ ಪ್ಲೇಸಸ್ದು ಔಟ್ಲೆಟ್ಸ್ ಇದೆ. ಟರ್ಮಿನಲ್ 1 ಹೀಗಿದೆ ಅಂದರೆ ಟರ್ಮಿನಲ್ 2 ಇನ್ನೂ ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದನ್ನು ಕವರ್ ಮಾಡೋಣ. ಬಟ್ ಜಸ್ಟ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇಲ್ಲಿ ವೆಜಿಟೇರಿಯನ್ ಆಪ್ಷನ್ಸ್ ಜಾಸ್ತಿ ಇದೆ. ಇಲ್ಲಿ ಎಷ್ಟೊಂದು ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ಎಷ್ಟೊಂದು ಕಡೆ ಇದೆ. ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಕ್ಲೀನಿಂಗ್ ಆಲ್ ದ ಟೈಮ್. ಮತ್ತು ಎಷ್ಟು ವೆರೈಟೀಸ್ ಆಫ್ ಫುಡ್ ಇದೆ. ತುಂಬ ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಇಲ್ಲಿನಾದ್ರು ನಿಮ್ಮ ಫೋನ್ ಸ್ವಿಚ್ ಆಫ್ ಆದರೆ ಅಲ್ಲೆಲ್ಲ ಒಂದೊಂದು ಕಾರ್ನರ್ಸಲ್ಲಿ ಕುತ್ಕೊಂಡು ಚಾರ್ಜ್ ಮಾಡ್ಬೋದು ಡಿವೈಸಸ್. ದಟ್ ಈಸ್ ಒನ್ ಬೆನಿಫಿಷಿಯಲ್ ಸ್ಟಫ್. ಸ್ಮೋಕಿಂಗ್ ಝೋನ್ ಇದೆ, ಅವರು ಒಂದು ಡೆಸಿಗ್ನೇಟೆಡ್ ಸ್ಮೋಕಿಂಗ್ ಜಾಗ ಅಂತನಿದೆ, ಅಲ್ಲಿ ಸ್ಮೋಕ್ ಮಾಡ್ಬೋದು. ಅದಾದ್ಮೇಲೆ ಒಂದು ಕ್ಯಾಫೆಗೆ ಹೋಗ್ಬಿಟ್ಟು ಏನಾದ್ರು ತಿನ್ನೋಣ ಅಂತ ಕ್ಯಾಫೆಗೆ ಹೋದ್ವಿ. ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಏನು ಅಂದರೆ ಅಲ್ಲಿ ಯಾರು ನನ್ನ ರೆಕಗ್ನೈಸ್ ಮಾಡಿಬಿಟ್ರು. ಸರ್ ಸ್ಪಾನ್ಸರ್ಶಿಪ್ ಸರ್ಗೆ ಸರ್ ಇಲ್ಲಿ ಬನ್ನಿ, ಇಲ್ಲಿ ಒಂದು ಹಾಯ್ ಹೇಳ್ಬಿಡಿ. ನಾನು ಇವಾಗ 5 ನಿಮಿಷ ನಿಮ್ಮ ಮುಖ ಸಿಕ್ಕರೆ ಝೂಮ್ ಇನ್ ಮಾಡಕ್ಕೆ ಬಿಡ್ತೀನಿ. ಹೆದರ್ತಿದೆ ವಿಡಿಯೋ ಮಾಡಿ ಅಂತ ಹಾಕೋದು. ಪ್ರಮೋಷನ್ ಮಾಡಿ ಅಂತ ಅವರು ತುಂಬ ಹೇಳ್ತಿದ್ದಾರೆ, ನೋಡ್ಬಿಡಿ. ಲಾಸ್ಟ್ ಟೈಮ್ ಒಂದು ರೀಲ್ ಮಾಡಿ ಹಾಕಿದ್ದಾಯ್ತಾ, ಅವರು ಅಲ್ಲಿ ಹೋಗ್ತಿದ್ರು, ಮೇಡಮ್ ಬನ್ನಿಲಿ, ನೀವು ರೀಲ್ ಮಾಡಿ ಹಾಕೋವರೆಗೂ ನಾನು ಬಿಡಲ್ಲ, ಬನ್ನಿ ಅಂತ ಹೇಳ್ಬಿಟ್ಟು ರೀಲ್ ಮಾಡಿ ಹಾಕ್ಸಿದ್ರು. ಗೈಸ್ ನೋಡಿ ಗೈಸ್, ಮತ್ತೆ ಏರ್ಪೋರ್ಟಿಗೆ ಬಂದರೆ ಪ್ಲೀಸ್ ಇಲ್ಲಿ ಬಂದುಬಿಟ್ಟು ಇದು ಕೊರಿಯನ್ ಥೀಮ್ಡ್ ಕ್ಯಾಫೆ ಇಲ್ಲಿ ಬಂದುಬಿಟ್ಟು ಡಾಲ್ಕೋಮಿಗೆ ಬಂದುಬಿಟ್ಟು ತಿನ್ಕೊಂಡು ಹೋಗಿ. ತುಂಬ ಒಳ್ಳೆಯವರು ಇಲ್ಲಿ. ಇದು ಪ್ರಮೋಷನ್ ಮಾಡ್ತಿದ್ದೀನಿ. ಪ್ಲೀಸ್ ಕಮ್ ಆ್ಯಂಡ್ ಈಟ್ ಹಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಂ ಆಗ್ತಿದೆ. ನೋಡಿಲ್ಲಿ ಹಿಂಗೆ ಎಷ್ಟು ಚೆನ್ನಾಗಿದೆ. ಅದೇ ನಾನು ಹೇಳ್ತಿರೋದು, ಎಷ್ಟು ಕ್ಯೂಟ್ ಇದೆ ನೋಡು ಅಂತ. ಅದನ್ನು ತಗೊಂಡು ಅದಕ್ಕೆ ಟ್ಯಾಪ್ ಮಾಡು. ಹಾಂ ತಿಂತ್ಯಾ? ಸೈಡಲ್ಲಿ ಇರೋದು ಒಂದು ಸ್ವಲ್ಪ ತಿನ್ನೋ. ಜಲಿ ಒಳಗೆ ಏನೇನೋ ಇದೆ ನೋಡು. ಏನು ಪುಡಿ ಅಂಗಡಿನಾ? ಪುಡಿಂಗ್. ಹಾಲಿಂದ ಮಾಡೋದಲ್ಲ ಸರ್? ಬೇಡ ಸರ್, ನಾನು ದಪ್ಪ ಮಾಡಿಬಿಡ್ತೀರಾ ನೀವೇ. ಇಲ್ಲಿ ಬಂದುಬಿಟ್ರೆ ಇದೊಂದು ತಪ್ಪು. ಬಂದರೆ ಸಾಕು ಸರ್, ಇಟ್ಕೊಂಡ್ಬಿಡ್ತಾರೆ. ಇತ್ತೀನಿ ಮೇಡಮ್ ಅಂತ. ಐ ಆಮ್ ಟೆಲಿಂಗ್ ಯು, ನಮ್ಮ ಬೆಂಗಳೂರಲ್ಲಿ ಹಾಸ್ಪಿಟಾಲಿಟಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲ ಬ್ರೋ. ಸರ್ ಇದೆಷ್ಟಾಯ್ತು ಹೇಳಿ. ನಾವು ಪೇ ಮಾಡಿ ನಾನು ಬರಲ್ಲ, ಮತ್ತೆ ಬರಲ್ಲ. ನಾ ಹೇಳ್ಬಿಟ್ಟಿದ್ದೀನಿ, ನಾವು ಮತ್ತೆ ಬರಲ್ಲ. ಅದಕ್ಕೆ ಪೇ ಮಾಡ್ತೀನಿ ಅಂದ್ರು ಅವ್ರು ಪೇ ಮಾಡಿಸ್ಕೊಂಡಿಲ್ಲ. ದೇವಲ್ಲ ಇದು ಅವರಿಗೆ ಒಂದು ಮೀಲ್ ಕೊಡ್ತಾರಂತೆ, ಆ ಮೀಲಿಂದ ನನಗೆ ಕೊಟ್ರೆ. ದಟ್ ವಾಸ್ ಸೋ ಸ್ವೀಟ್. ಇದು ತುಂಬಾ ಹೈಜೀನ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಂಬರ್ 1 ಇನ್ ಇಂಡಿಯಾ ಅಂತಾರೆ. ಅದಕ್ಕೆಲ್ಲ ಐ ಫೀಲ್ ಲೈಕ್ ಸರ್, ಅದಕ್ಕೆ ಐ ಥಿಂಕ್ ಇದರ ಅಪ್ರಿಸಿಯೇಷನ್ ಇಲ್ಲಿರೋ ಎಲ್ಲ ಪ್ರತಿಯೊಂದು ಎಂಪ್ಲಾಯೀಸ್ಗೆ ಸಿಗಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಏರ್ಪೋರ್ಟ್ ದ ಬೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್. ಇವ್ರಿಗೇನಾದ್ರು ಒಂದು ಸ್ಪೆಷಲ್ ಮಾಡಬೇಕು ಅಂತ ನಾನು ಏರ್ಪೋರ್ಟ್ ಎಲ್ಲ ಹುಡುಕಿ ಕೊನೆಗೆ ಐ ಫೌಂಡ್ ಸಮಥಿಂಗ್ ಸ್ಪೆಷಲ್ ಫಾರ್ ದೆಮ್. ಇದು ಟೀ ಕಾಫಿ. ಪ್ರತಿ ಸರಿ ಅವರು ವೆರಿ ಕೈಂಡ್ ಟು ಮೀ. ಅಲ್ಲಿ ಹೋಗೋಕೆ ನಂಗೆ ಹೋಗಿ ತಕ್ಷಣ ಇಟ್ಕೊಂಡ್ಬಿಡ್ತಾರೆ, ಮೇಡಮ್ ತಿನ್ಕೊಂಡು ಹೋಗಿ ಮೇಡಮ್ ಅಂತ. ಅಲ್ಲಿದ್ದು ಸ್ಟೋರ್ ಓನರು ನಮಗೆ ಫುಲ್ ಕ್ಯೂಟ್ಗೆ ತಿನ್ನಕ್ಕೆ ಕೊಟ್ಟರು. ಬೇಡ ಅಂತ ತಿನ್ಸಿದ್ರು. ಸೊ ಅವ್ರಿಗೋಸ್ಕರ ನಾವು ಇಲ್ಲಿಂದ ಏನಾದ್ರು ತೊಗೊಂಡು ಹೋಗೋಣ. ನೋಡಿ ಇಲ್ಲಿ ಕೇಕ್ಸ್ ಇದೆ, ಕಪ್ ಕೇಕ್ ಇದೆ, ಐಸ್ ಕ್ರೀಮ್ ಇದೆ. ನೋಡಿಲ್ಲಿ ನಾನು ಹೇಳಿಲ್ವಾ ಪಿಂಕ್ ಸಾಸ್ ಪಾಸ್ತಾ ಎಲ್ಲ ಚೆನ್ನಾಗಿರುತ್ತೆ ಅಂತ. ನೋಡು, ಡೋನಟ್ಸ್ ಕೊಟ್ಬಿಡೋಣ. ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಅಲ್ಲಿದ್ದ ಕ್ಯಾಫೆ ಓನರು ನಮಗೋಸ್ಕರ ಫೋರ್ಸ್ ಮಾಡಿ ತುಂಬ ತಿನ್ನೋಕೆ ಕೊಟ್ಟರು. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಇಲ್ಲಿಂದ ಡೋನಟ್ಸ್ ತೊಗೊಂಡು ಎತ್ಕೊಂಡೋಗಿ ಅವ್ರಿಗೆ ಕೊಡ್ತಾ ಇದ್ವಿ. ಸದ್ಯಕ್ಕೆ ಇವಾಗ ಡೋನಟ್ಸ್ ಇದೆ, ಎತ್ಕೊಂಡೋಗಿ ಅವ್ರಿಗೆ ಕೊಡೋಣ. ಫಾರ್ ಬೀಯಿಂಗ್ ಸೋ ಸ್ವೀಟ್ ಆ್ಯಂಡ್ ಸೋ ನೈಸ್. ಐ ವಾಸ್ ಸೋ ಎಕ್ಸೈಟೆಡ್ ಟು ಗಿವ್ ಇಟ್ ಟು ದೆಮ್. ಬಟ್ ಈಗ ಡೋನಟ್ಸ್ ಕೊಡ್ತಾ ಇದ್ದೀವಿ. ಅಪ್ರಿಷಿಯೇಷನ್ ಬ್ಯಾಕ್. ನೀವು ಓಡ್ತಾ ಇರಿ ಕ್ಯಾಮ್ರಾ ನೋಡ್ಕೊಂಡು. ಸರ್ ಇದು ನಿಮಗೆ, ನಿಮ್ಮ ಫ್ರೆಂಡ್, ನಿಮ್ಮ ಸ್ಟಾಫ್ಗೆ ನೀವು ತೊಗೋಬೇಕು. ನಾನು ತೊಗೊಂಡಿಲ್ಲ. ಹಂಗಂದರೆ ತೊಗೊಳ್ಳಿ, ಇದು ನಿಮಗೆ, ನಿಮ್ಮ ಸ್ಟಾಫ್ಗೆ. ಹಿಂಗೆ ಹಿಂಸೆಲ್ಲ ಮಾಡಬಾರ್ದು. ತೊಗೊಳ್ಳಿ ಸರ್, ತಗೊಳ್ಳಿ. ಫಾರ್ ಬೀಯಿಂಗ್ ಸೋ ಸ್ವೀಟ್ ಟು ಮೀ. ಇದರಲ್ಲಿ ಡೋನಟ್ಸ್ ಇದೆ, 3 ಡೋನಟ್ಸ್ ಇದೆ ನಿಮ್ಮ ಸ್ಟಾಫ್ಗೆ. ಸರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಬೇಡಿ ಸರ್, ಪ್ರೀತಿಯಿಂದ ತೊಗೊಂಬರಿದ್ದೀನಿ.